ಹುಡುಗಿ ಸೌಮ್ಯ ಅವ್ರು ಸಿಕ್ಕಿದ್ದನ್ ಪುಣ್ಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ನಂತರ ಮದುಮಕ್ಕಳಿಗೆ ಏನು ಫನ್ನಾಗಿ ಏನೆಲ್ಲ ಆಟ ಆಡಿಸ್ತಾರೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇದರಲ್ಲಿ ರಿಂಗ್ ಹಾಕಿ ಇಬ್ಬರಿಗೂ ಯಾರಿಗೆ ಫಸ್ಟ್ ಸಿಗತ್ತೆ ಅಂತ ಹೇಳಿ ಇಬ್ಬರು ಹುಡುಕ್ತಾ ಇದ್ದಾರೆ. ಕಸ್ಕಡಂಗಿಲ್ಲ ಇಲ್ಲ, ಅವನು ಯಾಕೆ ಕಸ್ಕೊಂತಾನ್ರಿ? ಯಾಕೆ ಕಸ್ಕೊಂತಾನ ಪಾಪ? ಅವ್ರೆಲ್ಲ ನೋಡಕ್ ಕೂತಾರ, ಅವ್ರಿಗಿರ್ರ ಮೇಗ ಪಾಪ. ಈ ಕಡೆ ಬಾರ, ಈ ಕಡೆ ತಮ್ಮ ಅವ್ರು ಇಬ್ಬರಿಗೂ ಸಿಗ್ತಾರ. ಸಿಗತ್ತಕ್ಕ ಬಿಡಕ್ಕಿಲ್ಲ, ಇಲ್ಲ ಅದು ಜಾರಿ ಹೋಗ್ತಾ ನಮ್ಮ ಹುಡುಗಿ ಸಪೋರ್ಟ್, ನಮ್ದೆಲ್ಲ ಹುಡುಗಿ ಸಪೋರ್ಟ್. ಸಿಕ್ಕಿದ್ರು ಅವನಿಗೆ ಕೊಡ್ಬೇಕು, ಬಿಡಕ್ ರೆಡಿ ಇಲ್ಲ. ರಿಂಗ್ ಹುಡುಗಿಗೆ ಸಿಕ್ತು. ಇವಾಗ ಓಕ್ಲಿ ಆಟ ಆಡಿಸ್ತಾರೆ. ಯಾರು ಬೇಗ ಖಾಲಿ ಮಾಡ್ತಾರೆ ಅಂತ ಹುಡುಗ ಡ್ರಮ್ನೇ ತಗೊಂಡು ಅಷ್ಟು ಫುಲ್ ಆಗ್ತಾ ಇದ್ದ. ಮಗು ನೀನು ನೋಡ್ಕೊಂತ ಒಂಥರ ಫನ್ನಾಗಿ ಒಂಥರ ಶಾಸ್ತ್ರ ಮಾಡ್ತಾರೆ. ಇದು ಅದಕ್ಕೆ ಶಾಲಿ ಸೇರಿಸ್ಬಿಡ್ರಿ ಬೇಗ. ಡೇ ಕೇರ್ ಅಲ್ಲ ಈಗ ಆತ, ಈಗ ಆತಡಿರಿ ಆತ ತೊಟ್ಲಿಗೆ ಹಾಕ. ಅಲ್ಲ ಸ್ವಲ್ಪ ತೊಟ್ಲಾಗ ಇರ್ಲಿ ಬಿಡ್ರಿ. ರಿಯಲ್ ಆಗಿ ಮಗುನೇ ಅನ್ನೋ ಥರ ಎಷ್ಟು ಚೆನ್ನಾಗಿ ಶಾಸ್ತ್ರ ಮಾಡ್ತಾರೆ ನೋಡಿ ಇಲ್ಲಿ. ಇದು ನಮ್ಮ ಅಜ್ಜ ಅಜ್ಜಿ ಅವ್ರ ಕಾಲದಿಂದನೂ ಈ ಥರ ಮದುಮಕ್ಕಳಿಗೆ ಆಟ ಆಡ್ಸೋದು, ಇದು ಫನ್ನಾಗಿ ಇದನ್ನು ಮಾಡ್ಕೊಂಡು ಬಂದಿರೋ ಶಾಸ್ತ್ರಗಳಿದು. ಈಗ ಯಾರು ಆಟ ಆಡ್ಸೋದಿಲ್ಲ ಅನ್ಸುತ್ತೆ ಸಿಟಿ ಕಡೆ, ಆದರೆ ಹಳ್ಳಿಲಿ ಮಾತ್ರ ಯಾರು ಮಿಸ್ ಮಾಡಲ್ಲ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪೂಜೆ ಮಾಡ್ಸಲ್ಲ ಎಷ್ಟು ಸರಿ ಅದೇ ಅಂದೆ ನಾನು. ಇದ್ರಾಗ ನೀರು ಇರ್ತಾವ ಲೋಟದಾಗೆ ಕುರ್ಚಿ ಎಲ್ಲದೂ ನಾವೇ ಮಾಡೋದಲ್ಲ, ನೀವು ಕೂತಾರ ಹೇಳಿ. ಐದು ಜನ ಆತ ಅದೇ ಇಲ್ಲಿ ಪೆಂಡ್ಯಾಗ ಹೇಳ್ರಿ ಹಾಡು. ಬಂಗಾರದ ತಲೆಗೆ ಸುಸು ಮಾಡ್ತಾರೆ. ಬಂಗಾರದ ತಲೆಗೆ ಬೆಳ್ಳಿ ಜೋಡಣೆಯ ಇವಾಗ ಮದುಮಗಳ ಕೈಯಲ್ಲಿ ಗಂಗೆ ಪೂಜೆ ಮಾಡಿಸ್ತಾರೆ.
ಅಂದರೆ ಆವಾಗ ಆಗಿನ ಕಾಲದಲ್ಲೆಲ್ಲ ಬಾವಿ ಪೂಜೆ ಮಾಡಿ ಬಾವಿಲಿ ನೀರು ತೊಗೊಂಡು ಮನೆಗೆ ದೇವ್ರ ಕೋಣೆಗೆ ತಂದು ನೀರಿಟ್ಟು ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಮನೆ ಯಾವಾಗಲೂ ನೀರಿಂದ ಸಮೃದ್ಧವಾಗಿರಲಿ, ಯಾವುದೇ ನೀರಿಗೆ ಕೊರತೆ ಬರಬಾರ್ದು ಅಂತ ಹೇಳಿ ಈ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲೇ ನಳದಲ್ಲಿ ನೀರು ಹಿಡಿದು ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಇವಾಗ ಹುಡುಗನ ಕೈಯಲ್ಲಿ ಗಂಗೆ ಪೂಜೆ ಮಾಡಿಸಿ ದೇವ್ರ ಕೋಣೆಯಲ್ಲಿಟ್ಟು ಇವಾಗ ಪೂಜೆ ಮಾಡ್ತಾರೆ. ಫಸ್ಟ್ ಅಷ್ಟನೇ ಮದುವೆ ಆದ್ಮೇಲೆ ಫಸ್ಟ್ ಫಸ್ಟ್ ಅರಿಶಿನ ಮಹಾಲಕ್ಷ್ಮಿ ಅಂತೆ. ಹೌದೇ? ಕುಂಕುಮ ಚಂಡಿ ಚಾಮುಂಡಿ ಫಸ್ಟ್ ಅರಿಶಿನ ಕುಂಕುಮ ಆಗ್ಲಿಗೂ ಅಷ್ಟೇ. ತಗೊಳ್ರಿ ಮತ್ತೆ ಹೇಳ್ರಿ ಮದ್ಮಗುಂಗೆ ಚಿಂಟು ಏನು ಕಡಿಮೆ ಆಗ್ಬೇಡ ನಮಗೆ ಹರಿದಾಡು ಏನಿಲ್ಲ ಗಂಗಮ್ಮ ಕಾಪಾಡು ನಮ್ಮ ಮನೇಲಿ ಹರಿದಾಡು ಚೆನ್ನಾಗಿ. ಮದುವೆ ಆಗುವಾಗ ಏನು ಹುಡುಗ ಹುಡುಗಿಗೆ ಬಾಸಿಂಗ ಹಾಕಿರ್ತಾರಲ್ಲ, ಇವಾಗ ಒಂದ್ಸರಿ ಬಾಸಿಂಗ ಹಾಕಿ ಅಕ್ಷತೆ ಹಾಕಿ ಎಲ್ಲರೂ ಹಿರಿಯರು ಎಲ್ಲರೂ ಮನೆಯಲ್ಲಿ ಇರೋರೆಲ್ಲ ಅಕ್ಷತೆ ಹಾಕಿ ಆರತಿ ಮಾಡಿ ಆಮೇಲೆ ಬಾಸಿಂಗನ ಚಿಕ್ಕ ಮಕ್ಕಳಿಗೆ ಇಬ್ಬರಿಗೆ ಕಟ್ತೀವಿ. ಆಮೇಲೆ ಅದನ್ನು ಬಾಸಿಂಗನ ತೆಗಿತಾರೆ. ಇದಂತೂ ಇನ್ನೂ ಫನ್ನಾಗಿರುತ್ತೆ. ಎಲ್ಲರೂ ಏನು ಮದುವೆ ಆದವರೆಲ್ಲ ಎಲ್ಲರೂ ಆರತಿ ಮಾಡ್ತಾ ಇರ್ತಾರಲ್ಲ, ಆವಾಗ ಅದು ಆರತಿನ ಹಾಗೆ ಕೆಳಗಿಡಂಗಿಲ್ಲ, ಮಣೆ ಮೇಲೆ ಇಡಬೇಕಾಗುತ್ತೆ. ಆ ಮಣೆ ಎತ್ಕೊಬಿಡ್ತಾರೆ. ಅಂದರೆ ಅವ್ರ ಗಂಡನ ಹೆಸರು ಅಥವಾ ಗಂಡು ಮಕ್ಕಳು ಅವ್ರ ಹೆಂಡತಿ ಹೆಸರು ಒಂದು ತೊಡಕ್ಕೆ ಹೇಳ್ಕೊಂಡು ಹೆಸರು ಹೇಳಬೇಕು. ಇದೊಂಥರ ತುಂಬ ಫನ್ನಾಗಿರುತ್ತೆ ನೋಡೋದಕ್ಕೆ. ನೀನು ಕೈ ಮುಗಿತಾ ಇದೀಯ. ಹಾಡು ಆಮೇಲೆ
ಮನದಲ್ಲಿ ಮಲ್ಲಿಗೆ ಹಾಕಿ ಮನದಲ್ಲಿ ಮಲ್ಲಿಗೆ ಆಗಿ ಗುಲಾಬಿ ಹಾಕಿ ಕೇಳ್ಸಲ್ಲ. ಬಾಳಿನಲ್ಲಿ ಭಾಗ್ಯವಂತರಾಗಿ ಬಾಳಿನಲ್ಲಿ ಭಾಗ್ಯವಂತನಾಗಿ ಮಮತಾ ದೇವಿ ಮೈಸೂರು ರಾಜ ನನಗೆ ರಾಜ ವಿಶ್ವನಾಥ ರಾಜ ತಡ್ರಿ ಮದುವೆಯಾಗಿ ಸೇವಂತಿಗೆ ಕಾಲದಲ್ಲಿ ಸಂಸಾರಿಯಾಗಿ ಸೇವಂತಿಗೆ ಕಾಲದಲ್ಲಿ ಸಂಸಾರಿಯಾಗಿ ಕನಕಾಂಬರ ಕಾಲದಲ್ಲಿ ಕನ್ನನ ಪಡೆದು ಕಾಲದಲ್ಲಿ ಸಂತೋಷದೊಂದಿರ್ತ ನಿಮ್ಮ ಹೆಸರೇನು ಸೇವಂತಿ ಕಾಲದಲ್ಲಿ ಸಂತೋಷದೊಂದಿರ್ತ ಸೌಮ್ಯ ನನ್ನ ಹುಡುಗಿ ಸೌಮ್ಯ ಅವ್ರು ಸಿಕ್ಕಿದ್ದನ್ ಪುಣ್ಯ. ಕಟ್ಟೆ ಮೇಲೆ ಕರ ನನಗೂ ನಮ್ಮನೆಗೂ ಆಮೇಲೆ ಬೆಳಗದ್ದು ಮಾತಾಡ್ರಿ ಎಲ್ಲ ಸುಮ್ಮನೆ ಸೈಲೆಂಟ್. ಯಾರ ಹೇಳ್ತೀರಿ? ಮಾತು ಕಮ್ಮಿ ಸೌಮ್ಯ ಇಡ್ರಿ. ಕಂಪು ಎಲ್ಲಪ್ಪ ಕಪ್ಪು ನಿಮ್ಮ ಅಮ್ಮಂದವ್ರು ಮಾಡಕ ಚಂದ ಸ್ಟೇಟಸ್ ಆಗ್ತಾರೆ ಒಂದು ವಾರ. ನನ್ನ ಗಂಟೆಗೆ ಹೇಳ್ತಾನೆ ಹಾಲು ದನ ತರಕ್ ಹೋಗದೇಳು ನಮ್ಮನೆ ಕರೀತಾರೆ ಹಾಲು. ನಾ ಯಾವಾಗ್ಲೂ ಅಡಿಬೇಕಾದ್ರೆ ಅದ್ರಲ್ಲಿ ನೀರು. ಅಯ್ಯೋ ಅದ್ರಲ್ಲೈತಿ ಸೌಮ್ಯ ನೀನೊಂದ್ಸರಿ ಹುಡ್ಕ್ಯಾಳ ಅಯ್ಯ ಮುತ್ತಿನಾರ ಮಾಡಿಸ್ಕೊಡ್ತೀನಿ ಕೊಡು ಅಂತ ಕೇಳು. ಮುತ್ತಿನಾರ ಮಾಡಿಸ್ಕೊಡ್ತೀನಿ ಅಂತ ಕೇಳು. ಬಾ ಮುತ್ತರ ಇವಾಗ ಚಿಕ್ಕ ಮಕ್ಕಳಿಗೆ ಇಬ್ಬರಿಗೆ ಬಾಸಿಂಗ ಕಟ್ಟಿ ಅವರಿಗೂ ಆರತಿ ಅಕ್ಷತೆ ಕಾಳು ಹಾಕಿ ಆರತಿ ಮಾಡಿ ಅದು ಬಾಸಿಂಗ ತೆಗಿತಾರೆ. ಈ ಥರ ಒಂದು ಸ್ವಲ್ಪ ಶಾಸ್ತ್ರ ಮಾಡ್ಕೊ ಬಂದಿದ್ದಾರೆ ಹಿಂದಿಂದ.
ಎಲ್ಲ ಮದುಮಕ್ಳಿಗೆಲ್ಲ ಫನ್ ಆಟ ಎಲ್ಲ ಮುಗೀತು. ಈಗ ಇದು ನೋಡಿ, ನಾವು ಚಿಕ್ಕವರಿದ್ದಾಗ ಆಟ ಆಡಿದ್ದು ಕಲ್ಲು ತೆಗಿ ಆಟ ಅಂತ. ಯಾರೆಲ್ಲ ಆಟ ಆಡಿದ್ದೀರಿ ಗೊತ್ತಿಲ್ಲ, ಬಟ್ ನಾವು ಚಿಕ್ಕವರಿದ್ದಾಗ ತುಂಬ ಆಡ್ತಿದ್ದೀವಿ ಇದನ್ನು. ಹೊಸ ಜೋಡಿಗಳಿಗೆ ಫನ್ ಗೇಮ್ ಆಡಿಸಿರೋ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಫಸ್ಟ್ ಟೈಮ್ ನಾವು ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.